ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಅದು ಹೇಗೆ ಹೊಂಚಾಕುತ್ತೋ ಆ ರೀತಿನೇ ನಾವು ಹೊಂಚಾಕ್ಬೇಕು. ನಮ್ಮನ್ ಬೇಟೆ ಆಡ್ತಿದ್ದಾರೆ ಅಂತ ಗೊತ್ತೇ ಆಗ್ಬಾರ್ದು. ಅದಕ್ಕೆ ಟೈಮ್ ನೋಡಿ ಗುರಿ ಇಟ್ಟು ಹೊಡಿಬೇಕು. ಹೊಡ್ತಾ ಹೇಗಿರ್ಬೇಕು ಅಂದ್ರೆ ಮತ್ತೆ ಎದ್ದೇಳಲೇಬಾರ್ದು. ಮಂತ್ರ ಕ್ರೂರ ಪ್ರಾಣಿಗಿಂತ ಡೇಂಜರ್ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಚಿನ್ನು, ಅವಳು ಎಷ್ಟು ಬುದ್ಧಿವಂತಲು ಗೊತ್ತಾ? ತಾನ್ ಮಾಡೋ ತಪ್ಪಿಗೆ ಒಂದು ಚಿಕ್ಕ ಸಾಕ್ಷಿನೂ ಬಿಡಲ್ಲ, ಆಧಾರನೂ ಬಿಡಲ್ಲ. ಅದಕ್ಕೆ ಅವಳನ್ನ ಎಲ್ರೂ ತುಂಬಾ ಒಳ್ಳೆಯವಳು ಅಂತ ಅನ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಹೇಗ್ ಗೊತ್ತಾಗುತ್ತೆ ಹೇಳು? ಅದಕ್ಕೆ ಅವಳ ಜೊತೆಲೇ ಇದ್ದು ಅವಳ ವಿಶ್ವಾಸ ಗಳಿಸಿದ್ರೆ ಅವಳು ಮಾಡೋ ಗುಟ್ಟೆಲ್ಲ ನಮಗೂ ಗೊತ್ತಾಗತ್ತೆ. ಪೂರ್ತಿ ಬಿಟ್ಕೊಡ್ತಾಳೆ ಅಂತಾನೂ ಹೇಳಕ್ಕಾಗಲ್ಲ. ಅಟ್ ಲೀಸ್ಟ್ ಒಂದು 10-20% ಸಾಕಲ್ಲ? ಹಾಗಂತ ಅವಳಿಗೆ ಕ್ಲೋಸ್ ಫ್ರೆಂಡ್ ಆಗೋದಕ್ಕೆ ಹೊರಟ್ಬಿಟ್ಟಿದ್ಯಾ? ಏನ್ ತಪ್ಪು? ಶತ್ರು ಮತ್ತೆ ಹಿತಶತ್ರು ಅಂತ 2 ವರ್ಗ ಇರುತ್ತೆ ಗೊತ್ತಾ ನಿನ್ಗೆ? ಶತ್ರು ದೂರ ಇರ್ತಾನೆ, ಟೈಮ್ ನೋಡಿ ಹೊಡಿತಾನೆ. ಆದ್ರೆ ಹಿತಶತ್ರು ಹಾಗಲ್ಲ, ಜೊತೆಲೇ ಇರ್ತಾನೆ. ಆದ್ರೆ ಅವ್ನು ಹೊಡೆದಿರೋದ್ ನಮಗ್ ಗೊತ್ತೇ ಆಗೋದಿಲ್ಲ. ಬಿದೋಗ್ಬಿಟ್ಟಿರ್ತೀವಿ, ಮತ್ತೆ ಎದ್ದೇಳಕ್ಕಾಗಲ್ಲ. ಅದನ್ನೇ ನಾನು ಬೇಟೆ ಅಂತ ಕರೆಯೋದು. ಮಂತ್ರ ಒಳ್ಳೆಯವಳಾಗಿದ್ರೆ ಎದುರು ನಿಂತು ಹೋರಾಡ್ತಿದ್ದೀನಿ ಅಂತ ಹೇಳಿ ಹೋರಾಡ್ತಿದ್ದೆ. ಆದ್ರೆ ಅವಳು ಒಳ್ಳೆಯವಳಲ್ಲ. ಜೊತೆಲೇ ಇದ್ದು ನಾನೇನ್ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ದೇನೆ ಅವಳನ್ನ ಗೆದ್ಬಿಡ್ತೀನಿ. ಈಗ ಅರ್ಥ ಆಯ್ತಾ? ಸರಿ ಆಯ್ತು, ಅದೆಲ್ಲ ಓಕೆ. ನೋಡು, ನೀನು ಚೆನ್ನಾಗಿ ಬುದ್ಧಿ ಯೂಸ್ ಮಾಡಿ ಎಲ್ಲ ಪ್ಲಾನ್ ಮಾಡ್ತಿದೀಯ ಅಂತ ನನಗೆ ಗೊತ್ತು. ಆದ್ರೆ ಒಂದು ವಿಷಯ ತಿಳ್ಕೊ, ನಾವು ಮಾಡೋ ಎಲ್ಲಾ ಪ್ಲಾನು ನಾವ್ ಅಂದ್ಕೊಂಡಂಗೆ ನಡೆಯಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತಲ್ವಾ? ನಡೀತಿದ್ಯಲ್ಲ. ನಿನಗ್ ಗೊತ್ತಾ, ಮೊದ್ಲಿಂದ ಮಂತ್ರ ಏನ್ ಮಾಡ್ತಾಳೆ, ಹೇಗ್ ಯೋಚನೆ ಮಾಡ್ತಾಳೆ, ಮುಂದಕ್ಕೆ ಹೇಗ್ ಹೆಜ್ಜೆ ಇಡ್ತಾಳೆ ಅಂತ ನಾನಿದನ್ನ ಯೋಚನೆ ಮಾಡಬಲ್ಲೆ. ನನಗೀಗೆಲ್ಲ ಅರ್ಥ ಆಗ್ತಿದೆ. ಅದಕ್ಕೆ ಒಬ್ರು ಮಹಾನ್ ಜ್ಞಾನಿ ಏನ್ ಹೇಳಿದಾರೆ ಹೇಳು? ಏನ್ ಹೇಳಿದಾನೆ? ಕೀಪ್ ಯೋರ್ ಫ್ರೆಂಡ್ಸ್ ಕ್ಲೋಸರ್, ಎನಿಮೀಸ್ ಈವನ್ ಮೋರ್ ಕ್ಲೋಸರ್. ಅರ್ಥ ಆಯ್ತಾ? ಅಂದ್ರ ನಿನ್ ಫ್ರೆಂಡ್ಸ್ನ ಯಾವಾಗ್ಲೂ ಹತ್ರ ಇಟ್ಕೋ, ಶತ್ರುಗಳನ್ನ ಇನ್ನೂ ಹತ್ರ ಇಟ್ಕೋ ಅಂತ ಹೇಳಿದ್ದಾರೆ. ಏನು ಅರ್ಥ ಆಯ್ತಾ ಈಗಾದ್ರೂ? ನೀನೇನೋ ಹೇಳ್ತಾ ಇದೀಯಾ, ನನಗೆ ಅರ್ಧಂಬರ್ಧ ಒಟ್ಟು ಅರ್ಥ ಆಯ್ತು ಬಿಡು. ಆದ್ರೆ ಇವಾಗ ನೀನ್ ಮಾಡಿರೋ ಪ್ಲಾನ್ ಇದೆಯಲ್ಲ, ನನಗೆ ಯಾಕೋ 50 ಲಕ್ಷ ರೂಪಾಯಿ ಖಂಡಿತ ಲಾಸ್ ಆಗೋ ತರ ಕಾಣ್ತಾ ಇದೆ. ಹೇಗ್ ಲಾಸ್ ಆಗತ್ತಪ್ಪ? ರತ್ನಕ್ಕ ಹೇಳಿ ಹೋಗ್ಲಿಲ್ವಾ, ಸುಶಾಂತ್ ಸರ್ ಕೈಯಿಂದ 50 ಲಕ್ಷ ರೂಪಾಯಿ ಮಂತ್ರ ಕೈ ಸೇರಿದ ಕೂಡ್ಲೆ ಅಷ್ಟೇ ಮುಗೀತು. ಅದಿನ್ನು ವಾಪಸ್ ಬರಲ್ಲ ಅಂತ ಮೋಹಿನಿ, ಅದು ಅಂತ ಆಟ ಆಡ್ತಾಳ ಅವಳು. ಆ ಮಂತ್ರಂಗೆ ಸುಶಾಂತ್ ದುಡ್ಡು ಕೊಡದೇ ಇರೋ ಹಾಗೆ ಮಾಡ್ಬಿಟ್ರೆ ಅದ್ ಹೇಗ್ ಸಾಧ್ಯ? ಹಾಗಾದ್ರೆ ಸುಶಾಂತ್ ಸರ್ ಹತ್ರ ಹೋಗ್ಬಿಟ್ಟು ಎಲ್ಲ ಸತ್ಯ ಹೇಳ್ಬಿಡ್ತೀಯಾ? ಪ್ರೂವ್ ಮಾಡ್ಬಿಟ್ಟೆ ನೀನು ದಡ್ಡ ಅಂತ. ಕೋಳಿನ್ ಕೇಳಿ ಖಾರ ರುಬ್ಬು ಅಂತ್ಯಾ? ನಾನ್ ಏನ್ ಹೇಳಿದ್ರು ನೀನ್ ಏನೋ ಒಂದು ಹೇಳ್ತಾ ಇದೀಯಾ. ಸರಿ ಆಯ್ತು, ಈಗ ಮುಂದೆ ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ಕೇಳಿಸ್ಕೋ, ಕೆಲವೊಂದ್ಸಲ ದೊಡ್ಡ ಬಂಡೆ ಕೆಳಗೆ ಒಂದ್ ಪುಟಾಣಿ ಕಲ್ಲಿರುತ್ತೆ. ಅದನ್ ತೆಗೆದ್ರೆ ಸಾಕು, ಬಂಡೆ ತಾನಾಗಿ ಉರುಳಿ ಬಿದ್ದು ಹೋಗ್ಬಿಡುತ್ತೆ. ನೀನಿಗೇನ್ ಮಾಡ್ಬೇಕಂದ್ರೆ ನೀನ್ ಹೇಳಿದ್ರೆ ಅವಳು ಕೇಳ್ತಾಳ್ ತಾನೆ? ಕೇಳೋದೇನ್ ಬಂತು, ಪಕ್ಕಾ ನಂಬ್ತಾರೆ. ನಾನ್ ಏನ್ ಹೇಳ್ತೀನೋ ಅದೇ ಅವ್ರು ಮಾಡ್ತಾರೆ. ಆ ವಿಷಯ ನಿನಗೂ ಗೊತ್ತಲ್ವಾ? ಅದಕ್ಕೆ ಹೇಳ್ತಿರೋದು, ಈ ಕೆಲ್ಸನ ಅಚ್ಚುಕಟ್ಟಾಗಿ ಆದಷ್ಟು ಬೇಗ ಮಾಡಿ ಮುಗ್ಸು. ಮಾಡೋಣ, ಚೆನ್ನಾಗೆ ಆಯ್ತು, ಮಾಡಿ ಮುಗ್ಸೋಣ.